ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಲಾಗ್ದ ಒಂದು ಅಂದರೆ ವಿಡಿಯೋದ ವಿಶೇಷ ಏನಂದರೆ ಮನೆಯಲ್ಲೇ ಕುಳಿತು ನಾವು ಹೇಗೆ ಜಾಬ್ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿಯೊಬ್ಬರ ಜೀವನದಲ್ಲಿನೂ ಒಂದು ಡ್ರೀಮ್ ಇರುತ್ತೆ. ನಾನು ಹೀಗೆ ರೀತಿ ಆಗಬೇಕು, ಆ ರೀತಿ ಆಗಬೇಕು ಅಂತ ಹೇಳಿ ಒಂದೆಲ್ಲರಿಗೂ ಡ್ರೀಮ್ ಇರುತ್ತೆ. ಆದರೆ ನಾವು ಒಂದು ಕಾಲಕ್ಕೆ ಅನುಸಾರವಾಗಿ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ನಾವು ಆ ಡ್ರೀಮನ್ನು ಒಂದೊಂದ್ಸಲ ಅಚೀವ್ ಮಾಡ್ಲಿಕ್ಕೂ ಆಗೋದಿಲ್ಲ. ಅದೇ ರೀತಿಯಾಗಿ ನಾವು ಮನೇಲಿ ಹಾಗೆ ಕೂಡ್ಲಿಕ್ಕೂ ಆಗೋದಿಲ್ಲ. ನಮ್ಮ ಜೀವನ ಸಾಗಬೇಕಂತಂದರೆ ನಾವು ಏನಾದರೂ ಒಂದು ಕೆಲಸನ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ನಮಗೆ ಸೇಫ್ ಆಗಿ ವಿತ್ ಎಲ್ರಿಗೂ ಇಷ್ಟ ಆಗೋ ರೀತಿಯಾಗಿ ನಾವು ಹೇಗೆ ಅಂದರೆ ಸುಮಾರ್ಗದಲ್ಲಿ ಅಂತಂತಂದರೆ ಸದ್ಮಾರ್ಗದಲ್ಲಿ ಅಂತಂದರೆ ಯಾವುದೇ ಒಂದು ಅಡ್ಡದಾರಿ ಹಿಡಿಲಾರ್ದೇನೆ ಉಪಯೋಗವಾಗಿ ಎಲ್ರಿಗೂ ಇಷ್ಟ ನಾವು ಹೇಗೆ ನಮ್ಮ ಜೀವನವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಪ್ರತಿಯೊಬ್ಬರ ಜೀವನದಲ್ಲಿ ಒಂದೊಂದು ಏಮನ್ನು ಇಟ್ಕೊಳ್ಳಿಕ್ಕೆ ಬೇಕು ಫ್ರೆಂಡ್ಸ್. ಅಂದರೆ ನಾವು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೋಬೇಕಂದ್ರೆ ಇಂತಿಷ್ಟು ಗಂಡ ಹೆಂಡತಿ ಇದ್ದರೆ ನಾನೊಂದು ಅರ್ಧ ಪಾಲು ನಾನು ಕೊಡ್ತೀನಿ, ಅರ್ಧ ಪಾಲು ನೀನು ಕೊಡ್ತೀನಿ ಅಂತಲೂ ಹೇಳ್ಬೋದು. ಅಥವಾ ಸ್ಟೂಡೆಂಟ್ಸ್ ಆಗಿದ್ದರೆ ಏನಾದರೂ ಮನೆಯವ್ರಿಗೆ ಒಂದು ಸ್ವಲ್ಪ ಆದರೆ ಹೆಲ್ಪ್ ಮಾಡ್ಬೋದು ಅಂತ ಹೇಳಿ ಅನ್ಬೋದು. ಅಥವಾ ನಿಮಗೆ ಏಜ್ ಆಗಿತ್ತು, ಮನೆಯಲ್ಲೇ ಕುಳಿತು ಎಷ್ಟು ಏಜ್ ಪೀಪಲ್ ಏನಾಗಿರುತ್ತೆ ಅಂದರೆ ಫ್ರೆಂಡ್ಸ್, ಇಷ್ಟು ದಿನ ಎಲ್ಲ ಕೆಲಸ ಮಾಡಿ ಅವ್ರಿಗೆ ತಮ್ಮ ವೃದ್ಧಾಪ್ಯದಲ್ಲಿ ಖಾಲಿ ಕೂತು ಅವ್ರಿಗೆ ಬೋರೂ ಆಗ್ತಿರುತ್ತೆ. ಅವು ಅಂಥವ್ರಿಗೂ ಉಪಯೋಗವಾಗ್ತದೆ. ಅಂದರೆ ಜಾಸ್ತಿ ಸ್ಟ್ರೆಸ್ ಇರಲಾರ್ದೇ, ಅಂದರೆ ನಮ್ಮ ಮನೆಯಲ್ಲಿ ನಮಗೆ ಅಂದರೆ ಗೊತ್ತಿರ್ಲಾರ್ದಂಗೆ ಯಾವುದೇ ರೀತಿ ಕೆಲಸ ಮಾಡಿದರೆ ಮನೇಲಿ ಏನಂತಾರೇನೋ ಅಂತ ಹೇಳಿ ಅಂತಿರ್ತಾರೆ. ಆದರೆ ಈ ಕೆಲಸನೂ ಮಾಡಲಿಕ್ಕೆ ನಿಮಗೆ ಯಾವುದೇ ರೀತಿಯಿಂದನೂ ತೊಂದರೆ ಇಲ್ಲ ಫ್ರೆಂಡ್ಸ್. ಅಂದರೆ ಇದಕ್ಕೆ ನಿಮಗೆ ಪರಿಶ್ರಮ ಜಾಸ್ತಿ ಪಡಬೇಕಂತೂ ಇಲ್ಲ. ಆಸ್ ಕಂಪೇರ್ ಟು ಅಂದರೆ ಬೇರೆ ವರ್ಕ್ ಕಂಪೇರ್ ಮಾಡಿದರೆ ಇದು ತುಂಬಾ ಸೇಫ್ ಆಗಿರುತ್ತೆ. ನೀವು ಯಾವುದೇ ದುರ್ಮಾರ್ಗನೂ ಹಿಡಿಲಾರ್ದೆ ನೀವು ಚೆನ್ನಾಗಿ ಇದರಲ್ಲಿ ನೀವು ಒಂದು ಅಭಿವೃದ್ಧಿಯನ್ನು ಹೊಂದ್ಬೋದು. ಆದರೆ ನಿಮ್ಮದ್ರಲ್ಲಿ ಪರಿಶ್ರಮನೂ ಬೇಕಾಗುತ್ತೆ ಫ್ರೆಂಡ್ಸ್. ಇದು ಜಾಬ್ ಮಾಡಬೇಕಂತಂದ್ರೆ ನಿಮ್ಮ ಕಡೆ ಒಂದು ಮೊಬೈಲು ಮತ್ತು ಇಂಟರ್ನೆಟ್ ಇದ್ದರೆ ಸಾಕು. ಮೊಬೈಲು ಮತ್ತು ಇಂಟರ್ನೆಟ್ ಇದ್ದರೆ ಒಳ್ಳೆ ಮೊಬೈಲ್ ಇರಬೇಕು, ಇದ್ದರೆ ಸಾಕು. ಅಂದರೆ ಒಳ್ಳೆ ಅಂದರೆ ಕಾಸ್ಟ್ಲಿ ಮೊಬೈಲ್ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಕ್ಯಾಮ್ರಾ ಅದು ಇದ್ದಿದ್ದು, ಅಂದರೆ ಟಚ್ ಪ್ಯಾಡ್ ಅದು ಇರಲಾರ್ದೆ ಸ್ಕ್ರೀನ್ ಇರ್ತದಲ್ಲ ಫ್ರೆಂಡ್ಸ್, ಆ ಥರ ಒಂದು ಮೊಬೈಲ್ ಇದ್ದರೆ ಸಾಕು. ನೀವು ಮನೆಯಲ್ಲೇ ಕೂತ್ಕೊಂಡು ಬೇಕಾದಂಗೆ ನೀವು ಮನಸ್ಸು ಮಾಡಿದರೆ ಲಕ್ಷಗಟ್ಲೆನೂ ತಿಂಗಳಿಗೆ ಗಳಿಸ್ಬೋದು. ಇಲ್ಲ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಅಂತ ಅನ್ನೋರು ಬೇಕಾದಂಗೆ 1000 ರೂಪಾಯಿಗಳನ್ನ ಮಿನಿಮಮ್ ಒಂದು 10,000 ಆದರೂ ನೀವು ತಿಂಗಳಿಗೆ ಗಳಿಸಬಹುದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಇವಾಗ ಎಷ್ಟು ಕಂಪ್ನಿಗಳಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಎಷ್ಟೋ ಸಲ ಚೆನ್ನಾಗಿ ಕೆಲಸ ಮಾಡಿದ್ರು ಟಾರ್ಗೆಟ್ ರೀಚ್ ಆಗಲಿಲ್ಲ ಅಂತಂತಂದರೆ ಮ್ಯಾನೇಜರ್ ನಿಮಗೆ ಟಾರ್ಗೆಟ್ ರೀಚ್ ಆಗೋ ಕೆಲಸನ ತೆಗೆದುಹಾಕೋ ಸಾಧ್ಯತೆ ಇರುತ್ತೆ. ಆದರೆ ನೀವು ಈ ಜಾಬ್ನಲ್ಲಿ ನಿಮ್ಗೆ ಯಾವಾಗ ಎಷ್ಟು ಬೇಕಷ್ಟು ಕೆಲಸ ಮಾಡ್ಬೋದು. ಇಲ್ಲ ಅಂತಂದರೆ ಇವತ್ತು ಬೇಡ ಅಂತಂದರೆ ನಾಳೆನೂ ನೀವು ಪೋಸ್ಟ್ಕೊಂಡು ಈ ಒಂದು ಕೆಲಸಕ್ಕೆ ನೀವೇ ವರ್ಕರು, ನೀವೇ ಒಂದು ಮಾಲೀಕರು, ನೀವೇ ಎಲ್ಲನೂ ಆಗಿರ್ತೀರ. ಆದರೆ ನಿಮ್ಮದು ಟೈಮನ್ನು ನೀವು ಒಂದು ಸ್ವಲ್ಪ ಇದಕ್ಕೆ ಕೊಡಬೇಕಾಗುತ್ತೆ. ಚೆನ್ನಾಗಿ ಟೈಮ್ ಕೊಟ್ಟರೆ ನಿಮಗೆ ಒಳ್ಳೆ ಒಂದು ಜಾಬ್ ಅಪಾರ್ಚುನಿಟಿ ಅಂತಲೇ ಹೇಳ್ತೀನಿ. ಇದಕ್ಕೆ ಕ್ವಾಲಿಫಿಕೇಷನ್ ಏನು ಅಂತ ಅನ್ಬೋದು. ಯಾವುದೇ ರೀತಿ ಕ್ವಾಲಿಫಿಕೇಷನ್ ಇಲ್ಲಾರ್ದನ್ನು ಮನೆಯಲ್ಲೇ ಕುತ್ಕೊಂಡು ನೀವು ಮಾಡ್ಬೋದು. ಮನೆಯಲ್ಲಿ ಮಕ್ಕಳು ನಿಮಗೆ ತುಂಬಾ ಕಾಡ್ತಾ ಇದ್ದರೆ ಅಂದರೆ ಮನೆಯಲ್ಲಿ ಹೌಸ್ ವೈಫುಗಳಿಗೆ ಅದು ಪ್ರಶ್ನೆ ಅಂದರೆ ತುಂಬ ನಾವು ಹೌಸ್ ವೈಫುಗಳನ್ನು ಹೇಗೆ ಮಾಡ್ಬೋದು ಅಂತ ಅನ್ಬೋದು. ಹೌಸ್ ವೈಫ್ಗಳು ತುಂಬಾ ಒಂದು ಆ್ಯಕ್ಟಿವ್ ಆಗಿರೋಕ್ಕೆ ಇದು ಒಂಥರ ಕೆಲಸನೇ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ದುಡ್ಡು ಬರುತ್ತೆ. ನೀವು ನಿಮ್ಮ ಮನೆ ಕೆಲಸ ಮಾಡ್ಕೋತಾನೆ ನೀವು ಅರ್ನ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಇವಾಗ ಅನ್ಬೋದು ಯಾವ ಕೆಲಸ ಇಷ್ಟೊಂದು ನೀವು ಹೇಳ್ತಾ ಇದ್ದೀರಾ ಅಂತ ಹೇಳಿ ಅನ್ಬೋದು. ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ. ಇವಾಗ ಏನಾಗುತ್ತೆ ಅಂತಂದರೆ, ನೀವು ಕೆಲಸ ಹೊರಗಡೆ ಕೆಲಸ ಮಾಡಿದಾಗ ಎಷ್ಟೋ ಸಲ ಏನಾಗುತ್ತೆ, ನೀವು ಕೆಲಸ ಕರೆಕ್ಟಾಗಿ ಮಾಡಿದ್ರೂ ಅವರು ಮೇಲಧಿಕಾರಿಗಳಿಂದ ನೀವು ಅನಿಸ್ಕೊಳ್ಬೇಕಾಗುತ್ತೆ. ಒಂದೊಂದು ಸಲ ಅವ್ರ ತಪ್ಪನ್ನು ನಿಮ್ಮ ಮೇಲೆ ಹಾಕ್ತಿರ್ತಾರೆ. ಅಂದರೆ ನೀವು ಇವಾಗ ಜಾಯ್ನ್ ಆಗಿದ್ದೀರಾ, ನಿಮಗೆ ಏನು ಮಾಡಿದ್ರು ನಡೀತದೆ ಅಂತಂದರೆ ಒಂದು ಸ್ವಲ್ಪ ದಬ್ಬಾಳಿಕೆನೂ ಮಾಡ್ತಾರೆ. ಅದರಿಂದ ನಿಮ್ಗೆ ಏನಾಗುತ್ತೆ, ಕೆಲಸದಲ್ಲಿ ತುಂಬ ಒತ್ತಡ ಆಗುತ್ತೆ. ಅದರಿಂದ ಮನೆಯಲ್ಲಿಗೂ
ಒತ್ತಡ ಪ್ರೆಷರನ್ನು ಹಾಕ್ತೀರಾ. ಈ ಕೆಲಸ ನೀವು ಮಾಡೋದ್ರಿಂದ ಮನೆಯಲ್ಲೇ ಹ್ಯಾಪಿಯಾಗಿನೂ ಇರ್ಬೋದು. ಆದರೆ ನೀವು ಒಂದು ಸ್ವಲ್ಪ ಜಾಸ್ತಿ ಇದ್ರ ಮೇಲೆ ರಿಸರ್ಚ್ ಮಾಡಬೇಕಾಗುತ್ತೆ. ಅದು ನಿಮ್ಮ ಮೇಲೆ ಬಿಟ್ಟಿದ್ದು ಫ್ರೆಂಡ್ಸ್. ನಾನು ಹೇಳ್ತಾ ಇರೋದು ಜಾಬ್ ಹೆಸರು ಹೇಳಿಬಿಟ್ಟು, ಅಂದರೆ ನೀವು ಸ್ವತಃ ನಿಮ್ಮ ಮೊಬೈಲು ಮತ್ತು ಇಂಟರ್ನೆಟ್ ಯೂಸ್ ಮಾಡಿಕೊಂಡು ಅಥವಾ ಮೊಬೈಲ್ನಲ್ಲಿ ನೀವು ಸ್ವತಃ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯೂಟ್ಯೂಬ್ ಚಾನಲ್ ಅಂತ ಅನ್ಬೋದು. ಹೌದು ಫ್ರೆಂಡ್ಸ್, ಯೂಟ್ಯೂಬ್ ಚಾನಲಿಂದ ಎಷ್ಟು ಲಕ್ಷಾಂತರ ದುಡ್ಡನ್ನು ಗಳಿಸ್ತಾ ಇದ್ದಾರೆ ಜನರು. ಅದೇ ರೀತಿ ನಾವು ಇದಕ್ಕೆ ಯೂಟ್ಯೂಬ್ಗೆ ಏನು ಮಾಡ್ತೀವಿ ಅಂತಂದರೆ ಡೈಲಿ ನಾವು ಟೈಮ್ ಕೊಡಬೇಕಾಗುತ್ತೆ. ಸ್ವತಃ ಅದಕ್ಕೆ ಟೈಮ್ ಕೊಟ್ಟು ಒಳ್ಳೊಳ್ಳೆ ಕಂಟೆಂಟ್ ಇದ್ದದ್ದು ನೀವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋದರೆ ಇದರಿಂದ ತುಂಬಾ ಪ್ರಯೋಜನ ಆಗ್ತಾ ಇದೆ. ಈಗೀಗ ಅಂತಂದರೆ ಇದೊಂದು ಜಾಬ್ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನಾನು ಯೂಟ್ಯೂಬ್ ಮಾಡೋದು ಈ ಪ್ರತಿಯೊಂದನ್ನು ನೀವು ಎಲ್ಲಿ ಅಂದರೆ ಹೋದ್ರೂ ಅಲ್ಲಿ ಒಂದು ಕಂಟೆಂಟ್ ಸಿಗುತ್ತೆ. ಅಂದರೆ ಜಾಬ್ ಇದಕ್ಕೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಇಷ್ಟತ್ತೆ ಕೆಲಸ ಮಾಡಬೇಕು ಇಷ್ಟು ಅಂತ ಹೇಳ್ಬೋದು. ನೀವು ಬೇಕಾದರೆ 1 ಮಂತ್ನಲ್ಲಿ ಲೀವ್ ತೊಗೋಬೋದು, 1 ದಿನಾನೂ ಲೀವ್ ತೊಗೋಬೋದು, ಹಾಫ್ ಲೀವ್ ತೊಗೊಂಡು ನೀವು ಎಷ್ಟು ಕಂಟೆಂಟ್ ಸಿಗುತ್ತೋ ಅಷ್ಟೊಂದು ಶೂಟ್ ಮಾಡಿ ಇಟ್ಕೊಂಡು ಅವತ್ತಿಂದ ಅವತ್ತೇ ಅಪ್ಲೋಡ್ ಮಾಡ್ಬೋದು. ಶಾರ್ಟ್ ವಿಡಿಯೋಸನ್ನು ಮಾಡಿ, ಇವತ್ತಾಗಲಿಲ್ಲ ಅಂತಂದರೆ ಲಾಂಗ್ ವಿಡಿಯೋಸನ್ನು ಮಾಡಿ ವಾಚ್ ಅವರನ್ನು ಕಂಪ್ಲೀಟ್ ಮಾಡಿಕೊಂಡು ನೀವು ಮಿನಿಮಮ್ಮು 10,000 ಮಂತ್ಲಿ ನೀವು ಕಳಿಸ್ಬಹುದು. ಇವಾಗ ಇದರಲ್ಲಿ ಲಕ್ಷಾಂತರ ಮಂದಿ ಲಕ್ಷಾಂತರ ದುಡ್ಡನ್ನು ಗಳಿಸ್ತಾ ಇದ್ದಾರೆ. ಅದು ಹೇಗೆ ಅಂತಂದರೆ ಅವರು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಂದರೆ ಜಾಸ್ತಿ ಕಂಟೆಂಟನ್ನು ಕ್ರಿಯೇಟ್ ಮಾಡಿ ಅದರಿಂದ ಹೊಸತನೂ ತಂದು ಅವರು ಲಕ್ಷಾಂತರ ದುಡ್ಡನ್ನು ದುಡಿತಾ ಇದ್ದಾರೆ. ನೀವು ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗಿರ್ತ ಅಂದರೆ ಅದನ್ನು ನೀವು ಇದರಲ್ಲಿ ಕ್ರಿಯೇಟಿವ್ ಆಗಿ ಅಪ್ಲೋಡ್ ಮಾಡಿದರೆ ಬೈ ಲಕ್ಕಾಗಿ ನೀವು ಒಂದೇ ದಿನದಲ್ಲಿ ಯೂಟ್ಯೂಬರ್ನು ಆಗ್ಬೋದು. ಹಾಗೆ ನಾವು ಯಾವುದೇ ರೀತಿಯ ಟೆನ್ಷನ್ನು ಅಂದರೆ ಜಾಸ್ತಿ ಇದಕ್ಕೆ ಲೋಡ್ ಮಾಡ್ಕೋಬೇಕಾಗಿಲ್ಲ. ಅಂದರೆ ವ್ಯೂಸ್ ಬರ್ತದೇನೋ, ಒಳ್ಳೆ ರೀತಿ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ವ್ಯೂಸ್ ಅಂತೂ ಬಂದೇ ಬರ್ತದೆ. ಕಂಟಿನ್ಯೂಟಿ ಇರಬೇಕು ಫ್ರೆಂಡ್ಸ್ ಯೂಟ್ಯೂಬ್ ಮಾಡೋದ್ರಿಗೆ. ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತಂತಂದರೆ ನನ್ನ ವಿಡಿಯೋದಲ್ಲಿ ನಾನು ಎಷ್ಟೋ ಸಲ ಅನ್ಕೋತಾ ಇದ್ದೀನಿ ಕಂಟಿನ್ಯೂಟಿ ಇಟ್ಕೋಬೇಕು ಅಂತ ಹೇಳಿ ನಾನು ಟೈಮನ್ನು ಕೊಡ್ತಾ ಇಲ್ಲ. ಯಾಕಂತಂದರೆ ನನಗೆ ಅಷ್ಟು ಯೂಟ್ಯೂಬ್ ಒಂದು ಫ್ಯಾಷನ್ ಅಂತ ಆಗಿದೆ. ಅಂದರೆ ನೀವು ಪ್ರತಿಯೊಬ್ಬರು ಛಲದಿಂದ ನಾವು ಮಾಡ್ತಾ ಹೋದರೆ ಯೂಟ್ಯೂಬ್ನಲ್ಲಿ ಖಂಡಿತ ಕೈ ಹಿಡಿತದೆ. ಆದರೆ ನಾನೇನು ಮಾಡ್ತಾ ಇದ್ದೀನಿ, ನಂದು ಒಂದು ರುಟೀನಿಂದ ಅಂದರೆ ನಾನು ಒಂದು ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀನಿ. ನಂತರ ನೀವು ಮಾಡಲಿಕ್ಕೆ ಹೋಗಬೇಡಿ. ಆದರೆ ಯೂಟ್ಯೂಬ್ ಅಲ್ಲಿ ತುಂಬಾ ಪ್ಲ್ಯಾಟ್ಫಾರ್ಮ್ಸ್ ಇವೆ ಫ್ರೆಂಡ್ಸ್. ಅಂದರೆ ಎಜುಕೇಷನಲ್ ಸಂಬಂಧಿತವಾಗಿ ಮಾಡ್ಬೋದು, ಅಡುಗೆ ಸಂಬಂಧಿತವಾಗಿ ವ್ಲಾಗ್ಸ್ ಮಾಡ್ಬೋದು. ಅಂದರೆ ನೀವು ಡೈಲಿ ಏನು ಮಾಡ್ತಿದ್ರೆ ಅದನ್ನೇ ನೀವು ರುಟೀನ್ ಮಾಡಿನೂ ಹಾಕಬಹುದು. ಎಲ್ಲಾದರೂ ನೀವು ಟ್ರಾವೆಲಿಂಗ್ ಮಾಡ್ತಿದ್ರೆ ನೀವು ಅದನ್ನು ನೀವು ತೊಗೊಂಡು ಹಾಕ್ಬೋದು. ಅಂದರೆ ಎಡಿಟಿಂಗ್ ಮಾಡೋಕ್ಕೆ ತುಂಬಾ ಈ ಥರ ಯೂಟ್ಯೂಬ್ನಲ್ಲಿ ನಿಮಗೆ ಎಡಿಟಿಂಗ್ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡು ಅದನ್ನು ಎಲ್ಲರೂ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ನಿಮ್ಗೆ ಯಾರಿಗೆ ಆಗಲಿ ಎಷ್ಟು ಎಂಥ ಏಜ್ ಇದ್ರೂ ಅವರು ಸ್ಟಾರ್ಟ್ ಮಾಡ್ಬೋದು. ಒಂದು ದೊಡ್ಡವ್ರನ್ನೂ ಮನೇಲಿ ಸ್ಟಾರ್ಟ್ ಮಾಡ್ಬೋದು, ಚಿಕ್ಕ ಮಕ್ಕಳನ್ನು ಸ್ಟಾರ್ಟ್ ಮಾಡ್ಬೋದು. ಆದರೆ ಚಿಕ್ಕ ಮಕ್ಕಳನ್ನ ಯಾವ ಕಂಟೆಂಟ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಅವರು ಮೊಬೈಲ್ನ ಅದಕ್ಕೆ ಅಂದರೆ ಬೇರೆ ಥರ ಯೂಸ್ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡಿ ಅವ್ರ ಕಡೆನೂ ಮೊಬೈಲ್ನ ಜಾಸ್ತಿ ಕೊಡಲಾರ್ದೆ ನೀವೇ ಅದನ್ನು ಹ್ಯಾಂಡಲ್ ಮಾಡ್ಕೋತ ಅವರಿಂದನೂ ಒಳ್ಳೆ ಅಂತ ಇನ್ಫಾರ್ಮೇಷನ್ ಇರ್ತದೆ ಫ್ರೆಂಡ್ಸ್. ಮಕ್ಕಳಲ್ಲಿ ಒಂದು ಕ್ರಿಯೇಟಿವ್ನು ಜಾಸ್ತಿ ಆಗ್ತವೆ. ಈಗಂತೂ ಇದು ಯೂಟ್ಯೂಬ್ ಮಾಡೋದು ಒಂದು ಜಾಬೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಯಾವುದೇ ರೀತಿ ಪ್ರೆಷರ್ ಇರಲಾರ್ದೆ ಯಾರ ಕಡೆನೋ ಒಂದ್ಸಲ ಅಂದರೆ ದುಡ್ಡು ಬಂದರೆ ನಮಗೆ ಅರ್ನ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮಗೆ ಒಳ್ಳೊಳ್ಳೆ ವಿಚಾರ ನಾವು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ ಹೇಳಿ ತಾನಾಗಿ ಅದು ಕಂಟೆಂಟ್ ಕ್ರಿಯೇಟ್ ಹಾಕೋತಾನೆ ಹೋಗ್ತದೆ ಫ್ರೆಂಡ್ಸ್. ಯೂಟ್ಯೂಬ್ನಲ್ಲಿ ನಮಗೆ ಒಂದೊಂದ್ಸಲ ವ್ಯೂಸ್ ಕಡಿಮೆ ಬರುತ್ತೆ, ಒಂದೊಂದ್ಸಲ ಹೆಚ್ಚಿಗೆ ಬರ್ತದೆ. ಬಟ್ ಜೀವನದಲ್ಲಿ ಹೀಗೆ ಅಲ್ಲ ಫ್ರೆಂಡ್ಸ್. ನಾವು ಯಾವುದೇ ಒಂದು ಜಾಬ್ ಮಾಡೋದು ಯಾವುದೋ ಗ್ಯಾರಂಟಿ ಇರೋದಿಲ್ಲ ಫ್ರೆಂಡ್ಸ್. ಇವತ್ತು ಜಾಬ್ ಇರ್ಬೋದು, ನಾಳೆ ಹೋಗ್ಬೋದು. ಅಂದರೆ ಗೌರ್ಮೆಂಟ್ ಜಾಬ್ ಗ್ಯಾರಂಟಿ ಇರುತ್ತಾ? ಅದೂ ಇಲ್ಲ ಫ್ರೆಂಡ್ಸ್. ಅದು ನೀವು ಏನಾದರೂ ತಪ್ಪು ಮಾಡಿದರೆ ಅದನ್ನು ಗೌರ್ಮೆಂಟ್ ಜಾಬ್ನು ಹೋಗ್ತದೆ ಫ್ರೆಂಡ್ಸ್. ಅಂದರೆ ಅದಕ್ಕೂ ಯಾವುದೇ ರೀತಿ ವ್ಯಾಲ್ಯೂ ಇರೋದಿಲ್ಲ. ಈಗ ಯೂಟ್ಯೂಬ್ನಲ್ಲಿ ಹಾಗೆ ಫ್ರೆಂಡ್ಸ್, ನೀವು ಬೇರೆಯವ್ರ ಕಂಟೆಂಟ್ ತೊಗೊಂಡು ನೀವೇನಾದರೂ ಮಾಡಿದರೆ ನಿಮಗೆ ಒಂದು ಸ್ವಲ್ಪ ಇದರಲ್ಲಿನೂ
ಕಾಪಿರೈಟ್ ಸ್ಟ್ರೈಕ್ ಅದು ಹಾಗೆ ಹೀಗೆ ಎಲ್ಲ ಬರ್ತದೆ. ಆದರೆ ನೀವು ಒಂದು ಸ್ವಲ್ಪ ಅದರಲ್ಲಿ ಚೇಂಜಸ್ ಅಂತೂ ಮಾಡಿ ನಿಮ್ಮದೇ ಓನ್ ಒಂದು ಸ್ವಲ್ಪ ಆ್ಯಡಪ್ ಮಾಡ್ಕೋತಾ ಯೂಟ್ಯೂಬ್ ಮಾಡ್ಕೋತಾ ಹೋದರೆ ಒಂದಲ್ಲ ಒಂದಿನ ಸಕ್ಸಸ್ ಆಗ್ತೀರಾ. ಬಾದ್ರೆ ಇದ್ರೆ ನೀವು ಕಂಟಿನ್ಯೂಸ್ ಮಾಡ್ಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತದೆ. ನಿಮ್ಮ ಮೊಬೈಲಲ್ಲಿ ಇಂಟರ್ನೆಟ್ ಒಂದೇ ಹಾಕಿಸ್ಲಿಕ್ಕೆ ಇದಕ್ಕೆ ಬಂಡವಾಳ ಹಾಕಬೇಕಾಗುತ್ತೆ. ಅಂದರೆ ಯಾವುದೇ ಒಂದು ಕೆಲಸಕ್ಕಾಗಿ ಬಂಡವಾಳ ಇಲ್ಲಾರ್ದೆ ಕೆಲಸ ಆಗೋದಿಲ್ಲ ಫ್ರೆಂಡ್ಸ್. ಅಂದರೆ ಈಗ ವಿದ್ಯೆಯನ್ನು ಕಲಿತ್ರೆ ಅದನ್ನು ಒಂದು ರೀತಿ ಕೆಲಸಕ್ಕೆ ಬಂಡವಾಳ ಅಂತ ಹೇಳ್ಬೋದು. ನೀವು ವಿದ್ಯೆ ಕಲಿತ್ರೆ ಅದರಿಂದ ಜಾಬ್ ಬರುತ್ತೆ. ಹಾಗೆ ಇದಕ್ಕೆ ಇಂಟರ್ನೆಟ್ ಒಂದು ಸೌಲಭ್ಯ ಇದ್ದರೆ ಸಾಕು, ನೀವು ಯಾವುದೇ ರೀತಿ ವಿಡಿಯೋಸನ್ನು ಮಾಡ್ಬೋದು. ನೀವು ಯೂಟ್ಯೂಬನ್ನು ಮಾಡಿ ಫ್ರೆಂಡ್ಸ್. ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ. ಅಂದರೆ ನಾನು ಸಬ್ಸ್ಕ್ರೈಬ್ ಆಗ್ತೀನಿ ಫ್ರೆಂಡ್ಸ್. ನೀವು ನನ್ನ ವಿಡಿಯೋಸನ್ನು ನೋಡಿ ಸಬ್ಸ್ಕ್ರೈಬ್ ಆಗಿ ಇನ್ನೊಬ್ಬರಿಗೆ ಯೂಟ್ಯೂಬ್ ಮಾಡಲಿಕ್ಕೇನು ಪ್ರೋತ್ಸಾಹ ನೀಡಿ. ಯಾರಾದರೂ ಯೂಟ್ಯೂಬ್ ಮಾಡ್ತಾ ಇದ್ರೆ ಮನೆಯಲ್ಲಿನ ಅವ್ರಿಗೆ ನೀನೇನು ಯೂಟ್ಯೂಬ್ ಮಾಡ್ತೀಯಾ, ನಿಮ್ಗೇನು ಗೊತ್ತು ಅಂತ ಹೇಳಿ ಅಸಡ್ಡೆ ಮಾಡ್ಲಿಕ್ಕೆ ಹೋಗಬೇಡಿ. ಯಾರಿಗೆ ಗೊತ್ತು ಎಷ್ಟೆಷ್ಟು ನಮ್ಮ ಕಡೆ ಹಿಡನ್ ಟ್ಯಾಲೆಂಟ್ ಇರ್ತವೆ, ಅದನ್ನು ನಾವು ಹೊರಗೆ ತೆಗೆಯೋದು ಯಾವ ರೀತಿ ಹೊರಗೆ ತೆಗಬೇಕು ಗೊತ್ತಾಗೋದಿಲ್ಲ. ಒಂದೊಂದು ಸಲ ಎಷ್ಟೋ ಸಲ ನಮಗೆ ಹಿಡನ್ ಟ್ಯಾಲೆಂಟನ್ನು ವ್ಯಕ್ತಪಡಿಸ್ಲಿಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮು ಸಿಗೋದಿಲ್ಲ. ನಿಮ್ಮದು ನೀವೇ ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ನೀವು ಸಕ್ಸಸ್ ಆದರೆ ಎಷ್ಟೋ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಮನೆಯವ್ರಿಗೂ ಖುಷಿ ಆಗುತ್ತೆ. ಅಂದರೆ ಒಳ್ಳೆ ರೀತಿಯಲ್ಲಿ ಮಾಡಿ ಅಷ್ಟೇ. ಈಗ ಯೂಟ್ಯೂಬ್ನಲ್ಲಿ ಎಷ್ಟೋ ಟ್ಯಾಲೆಂಟನ್ನು ಕಂಡು ಹಿಡಿದು ಅದರಿಂದ ಸಿಂಗಿಂಗ್ ಕಾಂಪಿಟೇಷನು, ಡ್ಯಾನ್ಸಿಂಗ್ ಸ್ಟಾರು, ಈ ಥರ ಎಲ್ಲ ರೀತಿ ಕಾಂಪಿಟೇಷನಲ್ಲೂ ಭಾಗವಹಿಸಿದ್ದಾರೆ. ಅವ್ರಿಗೂ ಮೊದಲಿಗೆ ಗೊತ್ತಿದ್ದಿಲ್ಲ ಅಂದರೆ ನಾವು ಹೇಗೆ ಅಪ್ರೋಚ್ ಮಾಡಬೇಕು. ಈಗ ಯಾವುದೋ ಒಂದು ಚಾನಲ್ನಲ್ಲಿ ನಾವು ಹೋಗ್ಬೇಕಂತಂದರೆ ಯಾವ ರೀತಿ ಅವ್ರಿಗೆ ಭೇಟಿ ಆಗಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ. ಆದರೆ ಯೂಟ್ಯೂಬ್ನಿಂದ ಮಾಡ್ಕೋತಾ ಹೋದರೆ ನೀವು ಫೇಮಸ್ಸು ಆಗ್ತೀರಾ, ವಿತ್ ದುಡ್ಡು ಬರುತ್ತೆ. ಈ ಟ್ರಿಕ್ನ ಎಲ್ಲರೂ ಫಾಲೋ ಮಾಡಿ ಆದಷ್ಟು ಬೇಗ ಒಳ್ಳೊಳ್ಳೆ ಕಂಟೆಂಟನ್ನು ತಗೊಂಡು ಯೂಟ್ಯೂಬರ್ ಆಗಲಿಕ್ಕೆ ಟ್ರೈ ಮಾಡಿ. ನಾನು ಒಳ್ಳೊಳ್ಳೆ ವಿಷಯಗಳನ್ನು ಹೀಗೇ ಯೂಟ್ಯೂಬ್ನಲ್ಲೇ ಹೇಳ್ಕೊತಾ ಹೋಗ್ತೀನಿ. ಪ್ಲೀಸ್ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ. ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯೂಟ್ಯೂಬ್ನ ಬೆಳೆಸಿ, ನೀವು ಬೆಳೀರಿ ಅಂತ ಹೇಳಿ ಈ ವಿಡಿಯೋನ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.